ಸೂಪರ್ ಪ್ರೈಮ್ ಅಟ್ 9 ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಭಾರತ ತಂಡ ಅಂಡರ್ 19 ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡಿದೆ. ವೈಭವ್ ಸೂರ್ಯವಂಶಿ ಅದ್ಭುತ ಆಟದಿಂದ ಭಾರತ ಟೀನೇಜ್ ತಂಡ 6ನೇ ಬಾರಿ ವಿಶ್ವಕಪ್ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದೆ. ಜಿಂಬಾಬ್ವೆಯ ಹರಾರೆಯಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ 100 ರನ್ಗಳ ಅಂತರದ ಭರ್ಜರಿ ಜಯವನ್ನ ಭಾರತ ಸಾಧಿಸಿದೆ. ನಿಗದಿತ 50 ಓವರ್ಗಳಲ್ಲಿ ಭಾರತ 411 ರನ್ ಪೇರಿಸಿತ್ತು. 412 ರನ್ಗಳ ಬೆಟ್ಟದಷ್ಟು ಗುರಿಯನ್ನ ಬೆನ್ನತ್ತಿದ ಇಂಗ್ಲೆಂಡ್ ಕೇವಲ 40.2 ಓವರ್ಗಳಲ್ಲಿ 311 ರನ್ಗೆ ಆಲ್ಔಟ್ ಆಗಿದೆ. ಮನ್ರೇಗಾ ಮತ್ತು ವಿಬಿಜಿ ರಾಮ್ಜಿ ಹೆಸರಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಜಟಾಪಟಿ ಜೋರಾಗಿದೆ. ಕಾಂಗ್ರೆಸ್ ಸರ್ಕಾರ ಸಂಘಪ್ಪ ಎಂದು ಉಲ್ಲೇಖಿಸಿ ಮಹಾತ್ಮ ಗಾಂಧಿ ಹೆಸರನ್ನ ಬಳಕೆ ಮಾಡಿ ಜಾಹೀರಾತನ್ನು ನೀಡಿತ್ತು. ಈಗ ರಾಜ್ಯ ಬಿಜೆಪಿ ನುಂಗಪ್ಪ ಹೆಸರನ್ನು ಬಳಸಿ ಜಾಹೀರಾತು ಕೊಟ್ಟಿದೆ. ಗಾಂಧೀಜಿ ದೊಣ್ಣೆ ಹಿಡಿದುಕೊಂಡು ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆ ನೀಡುವ ರೀತಿಯಲ್ಲಿ ಜಾಹೀರಾತನ್ನು ನೀಡಲಾಗಿದೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ವಿಕಸಿತ ಭಾರತ್ ಜಿ ರಾಮ್ಜಿ ಕಾಯ್ದೆ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಬಹಿರಂಗ ಕರೆ ನೀಡಿದ್ದಾರೆ. ನಾವು ಕೃಷಿ ಕಾರ್ಮಿಕರ ಅನುಕೂಲಕ್ಕಾಗಿ ಮನ್ರೇಗಾ ತಂದಿದ್ವಿ, ಆದರೆ ಬಿಜೆಪಿಯವರು ಜಿ ರಾಮ್ಜಿ ಕಾಯ್ದೆಯನ್ನು ತಂದಿದ್ದಾರೆ. ರಾಜ್ಯಗಳನ್ನ ಕೀಳದೆಯೇ ಹೊಸ ಕಾಯ್ದೆ ಮಾಡಿದ್ದು ಮಹಾತ್ಮ ಗಾಂಧಿ ಹೆಸರನ್ನು ಕೂಡ ತೆಗೆದುಹಾಕಿದ್ದಾರೆ ಅಂತ ಕಿಡಿಕಾರಿದರು. ವಿಧಾನಸಭೆ ಅಧಿವೇಶನದಲ್ಲಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಬಳಸಿದ್ದ ಕೆಟ್ಟ ಪದಗಳು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದಾವೆ. ಆದರೆ ಇವತ್ತು ಸದನದಲ್ಲಿ ಆಡಿದ ಮಾತುಗಳಿಗೆ ಬಿಜೆಪಿಯವರು ಆಡಿರುವಂತಹ ಮಾತುಗಳು ಕಾರಣ ಅಂತ ಶಿವಲಿಂಗೇಗೌಡ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ನನ್ನ ಭಾಷಣದ ವೇಳೆ ಅವಾಚ್ಯವಾಗಿ ಮಾತನಾಡಿ ಬಿಜೆಪಿಯವರು ಪ್ರಚೋದಿಸಿದ್ರು, ಆದರೆ ಅದೆಲ್ಲ ರೆಕಾರ್ಡ್ ಆಗಿಲ್ಲ. ಅವರು ನಡ್ಕೊಂಡಿರುವಂತಹ ರೀತಿ ಸಹಿಸುವಂಥದ್ದಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿಯಲ್ಲಿ ನಡೆಯಬೇಕಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರದ 1000 ದಿನಗಳ ಸಾಧನಾ ಸಮಾವೇಶವನ್ನು 1 ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಫೆಬ್ರವರಿ 13ರ ಬದಲಾಗಿ 14ರಂದು ನಡೆಸುವುದಕ್ಕೆ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಈ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ಮಾಹಿತಿ ನೀಡಿದ್ದು, ಫೆಬ್ರವರಿ 13ರಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಯವರಿಗೆ ಮಹತ್ವದ ಸಭೆ ಇದೆ, ಹೀಗಾಗಿ ಸಮಾವೇಶ ಮುಂದೂಡಿಕೆಯಾಗಿದೆ ಅಂತ ಹೇಳಿದರು. ಇತ್ತೀಚೆಗೆ ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ಮೈತ್ರಿಯಲ್ಲಿ ಬಿರುಕು ಮೂಡಿದೆ ಅಂತ ಸುದ್ದಿಯಾಗಿತ್ತು. ಆದರೆ ಮುಂದಿನ ವಿಧಾನಸಭಾ ಚುನಾವಣೆಯನ್ನ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟ ಜೊತೆಯಲ್ಲಿ ಎದುರಿಸುತ್ತೆ ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿರುವ ಅವರು, ರಾಜ್ಯದ ಜನ ಸರ್ಕಾರವನ್ನು ಬದಲಾಯಿಸಬೇಕು ಅಂತ ಹಾತೊರೀತಾ ಇದ್ದಾರೆ, ಹೀಗಾಗಿ ಮೈತ್ರಿ ಮೂಲಕವೇ ಮುಂದಿನ ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿದರು. ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರಿಂದ ಅಧಿಕಾರಿಗೆ ಧಮಕಿ ಹಾಕಿರುವ ಆಡಿಯೋ ವೈರಲ್ ಆಗಿದೆ. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಅವಾಚ್ಯ ಪದಗಳನ್ನು ಬಳಸಿ ಬಿಎಲ್ಒ ಶಿವಶಂಕರ್ ಅವರನ್ನ ನಿಂದಿಸಿರುವಂತಹ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರೀಲ್ಸ್ ರಾಣಿ ಸುಚಿತ್ರಾ ಜೊತೆ ಕಮಲಾಕರ್ ಭಟ್ ನಡೆಸಿದ್ದ ಕೊಲೆ ಕೇಸ್ನಲ್ಲಿ ಪೊಲೀಸರ ಎತ್ತಂಗಡಿಯಾಗಿದೆ. ವಸಂತ ನಾಯ್ಕ ಕೊಲೆಗೂ ಮುಂಚಿತವಾಗಿ ಸಹೋದರ ಮಹೇಶ್ ನಾಯ್ಕ್ ಪೊಲೀಸರಿಗೆ ರಕ್ಷಣೆಯನ್ನ ಕೋರಿದ್ರು. ತನ್ನ ಪತ್ನಿ ಸುಚಿತ್ರಾ ಮೇಲೂ ಕೂಡ ದೂರು ಕೊಟ್ಟಿದ್ರು. ಆದರೆ ಸಿದ್ದಾಪುರ ಠಾಣೆಯ ಎಎಸ್ಐ ಗಣಪತಿ, ಕಾನ್ಸ್ಟೇಬಲ್ ಚಂದ್ರಶೇಖರ್ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ. ಹೀಗಾಗಿ ಇಬ್ಬರನ್ನು ವರ್ಗಾವಣೆ ಮಾಡಿ ಎಸ್ಪಿ ಆದೇಶ ಹೊರಡಿಸಿದ್ದಾರೆ. ಮತ್ತೊಂದು ಕಡೆ ಸುಚಿತ್ರಾ ಹಲವು ಯುವಕರ ಜೊತೆಗೂ ಕೂಡ ಸಂಪರ್ಕ ಹೊಂದಿದ್ದು, ಯಾರಿಗಾದರೂ ಆಕೆ ಮೋಸ ಮಾಡಿದ್ರೆ ದೂರು ಕೊಡಿ ಅಂತ ಎಸ್ಪಿ ದೀಪನ್ ಹೇಳಿದ್ದಾರೆ. ಬೆಂಗಳೂರಿನಿಂದ ಕಲಬುರಗಿಗೆ ಹೊರಟಿದ್ದ ಖಾಸಗಿ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಸುಟ್ಟು ಕರಕಲಾಗಿದೆ. ನೆಲಮಂಗಲದ ಬಳಿ ಈ ಘಟನೆ ನಡೆದಿದ್ದು 40 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪದೇ ಪದೇ ಖಾಸಗಿ ಬಸ್ಗಳೇ ಬೆಂಕಿಗೆ ಅವಘಡಕ್ಕೆ ತುತ್ತಾಗ್ತಾ ಇರುವಂಥದ್ದು ಆತಂಕ ಹುಟ್ಟಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ವಿದ್ಯಾರ್ಥಿಗಳಿಗಾಗಿ ಪ್ರತಿ ವರ್ಷ ನಡೆಸಿಕೊಡುವಂತಹ ಪರೀಕ್ಷಾ ಪೇ ಚರ್ಚಾದ 9ನೇ ಆವೃತ್ತಿ ಇವತ್ತು ಪ್ರಸಾರವಾಗಿದೆ. ಮುಂಬರುವ ಪರೀಕ್ಷೆಗಳನ್ನು ಎದುರಿಸುವುದಕ್ಕೆ ಸಿದ್ಧವಾದ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವುದಕ್ಕಾಗಿ ಮತ್ತು ಪರೀಕ್ಷಾ ಭಯವನ್ನು ಹೋಗಲಾಡಿಸುವ ಉದ್ದೇಶದೊಂದಿಗೆ ವಿದ್ಯಾರ್ಥಿಗಳ ಜೊತೆಗೆ ಸ್ವಲ್ಪ ಸಮಯವನ್ನು ಕಳೆದಿರುವಂತಹ ಪ್ರಧಾನಿ ಮೋದಿ ವಿದ್ಯಾರ್ಥಿಗಳಿಗೆ ಹಲವು ಸಲಹೆಗಳನ್ನು ನೀಡಿದ್ದಾರೆ. ತಿರುಪತಿ ಲಡ್ಡುವಿಗೆ ಪ್ರಾಣಿಗಳ ಕೊಬ್ಬು ಬೆರೆಸಿದ್ರು ಅನ್ನೋ ಆರೋಪದ ಬೆನ್ನಲ್ಲೇ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಬಾತ್ರೂಮ್ ಕ್ಲೀನಿಂಗ್ ಕೆಮಿಕಲ್ ಅನ್ನು ಬಳಸಿ ತಿರುಮಲದಲ್ಲಿ ಲಡ್ಡು ತಯಾರಿಸಿದ್ದಾರೆ ಅಂತ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಮೇಲೆ ಆರೋಪಿಸಿದ್ದಾರೆ. ಆದರೆ ಆಂಧ್ರ ಸಿಎಂ ಆರೋಪಗಳೆಲ್ಲ ಸುಳ್ಳು, ಸಿಬಿಐ ತನಿಖೆಯಲ್ಲಿ ಇದು ಸಾಬೀತಾಗಿದೆ ಅಂತ ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಆದಾಯ ತೆರಿಗೆ ಇಲಾಖೆ ಖ್ಯಾತ ನಟ ಹಾಗೂ ಟಿವಿಕೆ ಪಕ್ಷದ ಸಂಸ್ಥಾಪಕ ದಳಪತಿ ವಿಜಯ್ಗೆ 1.5 ಕೋಟಿ ರೂಪಾಯಿಯ ದಂಡ ವಿಧಿಸಿತ್ತು. ದಂಡ ಹಾಕಿದ್ದನ್ನು ಪ್ರಶ್ನಿಸಿ ದಳಪತಿ ವಿಜಯ್
ಸಲ್ಲಿಸಿದ್ದಂತಹ ಅರ್ಜಿಯನ್ನ ಮದ್ರಾಸ್ ಹೈಕೋರ್ಟ್ ವಜಾಗೊಳಿಸಿದೆ. 2015-16ರ ಆರ್ಥಿಕ ಸಾಲಿನಲ್ಲಿ ಆದಾಯ ಘೋಷಿಸದ ಆರೋಪದ ಮೇಲೆ ಆದಾಯ ತೆರಿಗೆ ಇಲಾಖೆ 1.5 ಕೋಟಿಯ ದಂಡವನ್ನು ವಿಧಿಸಿದೆ. ಪಂಜಾಬ್ನ ಜಲಂಧರ್ನಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕ ಲಕ್ಕಿ ಒಬೆರಾಯ್ ಅವರನ್ನು ಗುಂಡಿಟ್ಟು ಕೊಲ್ಲಲಾಗಿದೆ. ಒಬೆರಾಯ್ ಗುರುದ್ವಾರದ ಹೊರಗೆ ತಮ್ಮ ಕಾರನ್ನು ನಿಲ್ಲಿಸ್ತಾ ಇದ್ದಾಗ ದ್ವಿಚಕ್ರ ವಾಹನದಲ್ಲಿ ಬಂದ ದುಷ್ಕರ್ಮಿಗಳು 5 ಸುತ್ತು ಗುಂಡಿನ ದಾಳಿಯನ್ನ ನಡೆಸಿ ಪರಾರಿಯಾಗಿದ್ದಾರೆ. ಚಿಕಿತ್ಸೆ ಫಲಿಸದೆ ಆಮ್ ಆದ್ಮಿ ಪಕ್ಷದ ನಾಯಕ ಸಾವಿಗೀಡಾಗಿದ್ದು ಪಂಜಾಬ್ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಹಸಿವು, ನಿರುದ್ಯೋಗ, ಬಡತನ ತಾಂಡವವಾಡ್ತಾ ಇದೆ. ಜನ ಕೂಡ ರುಚಿಗೆದ್ದು ಕೈಗೆ ಸಿಕ್ಕಿದ್ದನ್ನೆಲ್ಲ ಕಳ್ಳತನ ಮಾಡ್ತಾ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇಷ್ಟಾದರೂ ಪಾಕಿಸ್ತಾನಕ್ಕೆ ಕಾಶ್ಮೀರ ಬೇಕಂತೆ. ಇವತ್ತಲ್ಲ ನಾಳೆ ಕಾಶ್ಮೀರ ಪಾಕಿಸ್ತಾನದ ಭಾಗ ಆಗಲಿದೆ ಅಂತ ಪಾಕ್ ಆಕ್ರಮಿತ ಕಾಶ್ಮೀರದ ಅಸೆಂಬ್ಲಿಯಲ್ಲಿ ಶೆಹಬಾಜ್ ಶರೀಫ್ ಬಿಲ್ಡಪ್ ಡೈಲಾಗ್ ಹೊಡೆದಿದ್ದಾರೆ. ನಿರಂತರವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಕೊಲಂಬಿಯಾ ತತ್ತರಿಸಿ ಹೋಗಿದೆ. ಭೀಕರ ಪ್ರವಾಹ ಉಂಟಾಗಿ ಕೆರಿಬಿಯನ್ ಪ್ರದೇಶ ಮುಳುಗಡೆಯಾಗಿದೆ. ನೂರಾರು ಊರುಗಳು, ರಸ್ತೆಗಳು, ಜಮೀನುಗಳು ಜಲಾವೃತಗೊಂಡಿವೆ. 31,000ಕ್ಕೂ ಹೆಚ್ಚು ಜನರ ಮೇಲೆ ಪ್ರವಾಹ ಪರಿಣಾಮ ಬೀರಿದೆ. ಅಗತ್ಯ ವಸ್ತುಗಳಿಗೆ ಜನ ಪರದಾಡ್ತಾ ಇದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಮುಖ್ಯಮಂತ್ರಿ ಕುರ್ಚಿ ಕದನ ಮುನ್ನೆಲೆಗೆ ಬಂದಿದೆ. ವಿಧಾನಸಭೆ ವಿಶೇಷ ಅಧಿವೇಶನ ಮುಗಿತಾ ಇದ್ದಂತೆಯೇ ಡಿಸಿಎಂ ಆಪ್ತರು ಸಿಎಂ ಕುರ್ಚಿ ಕದನದ ಕಿಡಿಯನ್ನ ಹೊತ್ತಿಸಿದರು. ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಸಿ ಇತ್ಯರ್ಥ ಮಾಡ್ತಾರೆ ಅನ್ನುವ ಆಶಾವಾದವನ್ನು ವ್ಯಕ್ತಪಡಿಸಿದರು. ಆದರೆ ಇವತ್ತು ಸಿದ್ದರಾಮಯ್ಯನವರ ಪುತ್ರ ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಹೈಕಮಾಂಡ್ ಹೇಳಿದೆ, ಹೈಕಮಾಂಡ್ ಅದಕ್ಕೆ ಸಂಬಂಧಪಟ್ಟಂಥ ನೇರವಾಗಿ ಹೇಳಿಕೆಯನ್ನು ಕೊಡದಿದ್ದರೂ ಕೂಡ ಹೈಕಮಾಂಡ್ ಅದಕ್ಕೆ ಸಂಬಂಧಪಟ್ಟಂತಹ ಸಿಗ್ನಲ್ಗಳನ್ನು ಕೊಟ್ಟಿದೆ ಅಂತ ಯತೀಂದ್ರ ಅವರು ಹೇಳಿದ್ದಾರೆ. ಯತೀಂದ್ರ ಅವರ ಮಾತಿನಿಂದ ಸ್ವಲ್ಪ ಡಿಸ್ಟರ್ಬ್ ಕೂಡ ಆದಂತೆ ಕಂಡಿರುವಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಬಿಡಿ ಅಂತ ವ್ಯಂಗ್ಯ ಮಾಡಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೀಲಿ. ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ ಮುಗೀತಲ್ಲ, ಅವರೇ ಹೈಕಮಾಂಡ್. ಡೆಲ್ಲಿಯವರ ಹೈಕಮಾಂಡ್ ಸತ್ತೋಗಿದೆ. ಮತ್ತದೇ ಮಾತು, ಮತ್ತದೇ ಗೊಂದಲ, ಮತ್ತದೇ ಸಮರ್ಥನೆ, ಮತ್ತದೇ ಏಟು ಎದಿರೇಟು. ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯ ಹಲವು ಹಬ್ಬಗಳನ್ನ ಹಾದು ಬಂದ್ರು, ಅಧಿವೇಶನ, ವಿಶೇಷ ಅಧಿವೇಶನಗಳನ್ನ ದಾಟಿ ಬಂದ್ರು, ಹಳೆ ವರ್ಷ, ಹೊಸ ವರ್ಷಗಳನ್ನ ಮುಗಿಸಿ ಬಂದ್ರು. ಮುಗಿಯದೇ ಸಾಗಿರುವ ಗೊಂದಲವೆಂದ್ರೆ ಸಿಎಂ ಕುರ್ಚಿಯ ಭವಿಷ್ಯ. ಈ ವಿಶೇಷ ಅಧಿವೇಶನ ಮುಗಿದು ಸಿಎಂ ಸಿದ್ದರಾಮಯ್ಯ ಬಜೆಟ್ ಸಿದ್ಧತೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಅಧಿವೇಶನ ಮುಗಿದ ಮಾರನೇ ದಿನದಿಂದಲೇ ಇಲಾಖಾವಾರು ಸಭೆಗಳ ಮೇಲೆ ಸಭೆ ನಡೆಸುತ್ತಿದ್ದಾರೆ. ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳು ಹಾಗೂ ಇಲಾಖಾವಾರು ಪ್ರಗತಿ ಹಾಗೂ ಬೇಡಿಕೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಆದರೆ ಸಿಎಂ ಈಗ ಬಜೆಟ್ ಬಗ್ಗೆ ತಲೆಕೆಡಿಸಿಕೊಂಡಿದ್ದರೆ ಅವರದ್ದೇ ಪಕ್ಷದ ಶಾಸಕರು ಸಿಎಂ ಕುರ್ಚಿಯ ಬಗ್ಗೆಯೇ ತಲೆಕೆಡಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನೊಳಗಿನ ಕುರ್ಚಿ ಕದನಕ್ಕೆ ನಾಂದಿ ಹಾಡಿದವರು ಡಿಕೆಶಿ ಆಪ್ತ ಚನ್ನಗಿರಿಯ ಶಾಸಕ ಬಸವರಾಜ ಶಿವಗಂಗ. ಅಧಿವೇಶನ ಮುಗಿಯಿತಲ್ಲ, ಈಗ ಹೈಕಮಾಂಡ್ನವರು ಶಿವಕುಮಾರ್ ಅವರನ್ನ ಕರೀತಾರೆ, ಖುಷಿ ಸುದ್ದಿ ಸಿಗುತ್ತೆ ನೋಡ್ತೀರಿ ಅಂತ ನಿನ್ನೆಯಷ್ಟೇ ಹೇಳಿದ್ದರು. ಸದನ ಮುಂದುವರೆದ್ರಿಂದ ಮತ್ತೊಮ್ಮೆ ಡೇಟ್ ಕರಿಬಹುದು ಅನ್ನೋದು ಕಾಯ್ತಾ ಇದ್ವಿ. ನಿಮ್ಮಲ್ಲಿ ಏನು ಮುಖ್ಯಮಂತ್ರಿ ಗೊಂದಲ ಇತ್ತು, ಅದಕ್ಕೊಂದು ಇತ್ಯರ್ಥ ಆಡಬೇಕು ಹೈಕಮಾಂಡ್. ಮೊದಲಿಗ ನಾನೇ ಅವ್ರ ಹೆಸರಿಗೆ ಪ್ರಮಾಣ ವಚನ ತಗೊಂಡಿದ್ದೀನಿ, ಅವರಿಂದ ಶಾಸಕನಾಗಿದ್ದೀನಿ. ಈ 5 ವರ್ಷ ಅನ್ಬೇಡ್ರಿ, ಇವತ್ತೇ ಆದ್ರೂ ಖುಷಿ ಪಡ್ತೀನಿ. ಡಿಕೆ ಆಪ್ತ ಹೀಗೆ ಹೇಳಿದ್ದೇ ಹೇಳಿದ್ದು, ಸ್ವಲ್ಪವೂ ತಡ ಮಾಡದೆ ಪ್ರತಿದಾಳಿ ಶುರುವಾಗಿದೆ. ಸಿಎಂ ಪುತ್ರ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಒಂದೇ ಮಾತಲ್ಲಿ ಡಿಕೆಶಿ ಬಣಕ್ಕೆ ಹೆವಿ ಡೋಸ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಮೈಸೂರಿನಲ್ಲಿ ಮಾತನಾಡಿರುವ ಡಾಕ್ಟರ್ ಯತೀಂದ್ರ, ಪಕ್ಷದಲ್ಲೀಗ ಯಾವುದೇ ಗೊಂದಲಗಳಿಲ್ಲ, ಹೈಕಮಾಂಡ್ನಿಂದಲೂ ಕ್ಲಿಯರ್ ಮೆಸೇಜ್ ಸಿಕ್ಕಿದೆ, ಈಗ ಆಗಬೇಕಿರುವುದು ಸಿಎಂ ಕುರ್ಚಿಯ ಬಗ್ಗೆ ಚರ್ಚೆಯಲ್ಲ ಅಂತ ಹೇಳುತ್ತಲೇ ನಮ್ಮ ತಂದೆಯವರೇ 5 ವರ್ಷ ಸಿಎಂ ಆಗಿರುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು. ಪಕ್ಷದಲ್ಲಿ ಅಧಿಕಾರ ಹಸ್ತಾಂತರದ ಚರ್ಚೆಗಳೇ ಇಲ್ಲ, ಹಾಗಾಗಿ ಸಿದ್ದರಾಮಯ್ಯನವರೇ ಸಿಎಂ ಆಗಿರುತ್ತಾರೆ ಎಂದಿರುವ ಡಾಕ್ಟರ್ ಯತೀಂದ್ರ, ಸಿಎಂ ಬದಲಾವಣೆ ಬಗ್ಗೆ ರಾಜಕೀಯ ವಲಯದಲ್ಲಿ ಯಾರೂ ಚರ್ಚೆ ಮಾಡ್ತಿಲ್ಲ ಎಂದಿದ್ದಾರೆ. ಇದೇ ಕಾರಣಕ್ಕೆ ರಾಜ್ಯದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅನ್ನೋದು ಯತೀಂದ್ರ ವಿಶ್ವಾಸ. ಸಿಎಂ ಬದಲಾವಣೆ ವಿಚಾರ ಮುಗಿದ ಅಧ್ಯಾಯವಾಗಿದ್ದು ಬೇರೆ ಚರ್ಚೆ ಮಾಡೋಣ ಎಂದು ಸಲಹೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ತೆಗೀತೀವಿ ಅಥವಾ ತೆಗೆಯಲ್ಲ ಅಂತ ಹೈಕಮಾಂಡ್ ಹೇಳಿಲ್ಲ. ಹಾಗಾಗಿ ಹೈಕಮಾಂಡ್ ಮುಂದೆ ಬೇಡಿಕೆ ಮನವಿ ಇಟ್ಟವರಿಗೆ
ಹೈಕಮಾಂಡ್ ಮನ್ನಣೆ ಇಲ್ಲ ಅನ್ನೋದು ಯತೀಂದ್ರ ಸಂದೇಶ. ಹೈಕಮಾಂಡ್ನವರು ಕ್ಲಿಯರ್ ಸಿಗ್ನಲ್ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ ಅತಿ ದೊಡ್ಡ ಸಂದೇಶ ರವಾನಿಸಿದ್ರು. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ವಿಷಯ. ಈಗ ರಾಜ್ಯದಲ್ಲಿ ಬೇರೆ ವಿಷಯಗಳಿದೆ, ಅದನ್ನ ನೋಡಬೇಕು. ಬಜೆಟ್ ಬರ್ತಾ ಇದೆ, ಫೈನಾನ್ಷಿಯಲ್ ಸಿಚುವೇಶನ್ ಕೂಡ ಮೊದಲಷ್ಟು ರೆವೆನ್ಯೂ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡಬೇಕಾದ ಹಣಗಳು ಕೊಡ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳಿದೆ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೇನೆ. ಮಗ ಹೀಗೆ ಹೇಳಿ ಕಾಂಗ್ರೆಸ್ ಪಾಳೆಯದಲ್ಲಿ ಕಿಚ್ಚು ಹೊತ್ತಿಸಿದ್ದರೂ ಸಿಎಂ ಮಾತ್ರ ಈ ವಿಷಯದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಿಲ್ಲ. ಸಿಎಂ ಸರ್, ಇವರು ಯತೀಂದ್ರ ಅವರು ನಮ್ಮ ಅಪ್ಪನೇ 5 ವರ್ಷ ಹೈಕಮಾಂಡ್ ಕ್ಲಿಯರ್ ಮಾಡಿದೆ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೀಗೆ ಪ್ರತಿಕ್ರಿಯಿಸದೆ ಹೋದರೂ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಮಾತಿನಲ್ಲೇ ಪಂಚ್ ಕೊಟ್ಟು ಹೈಕಮಾಂಡ್ ಕಡೆಗೆ ಬೆರಳು ತೋರಿಸಿದ್ದಾರೆ. ಡಾಕ್ಟರ್ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಯತೀಂದ್ರ ಏನು ಹೇಳ್ತಾರೋ ಅದನ್ನ ಗೌರವದಿಂದ ಸ್ವೀಕಾರ ಮಾಡೋಣ. ಮೈಸೂರಿನಲ್ಲಿ ಯತೀಂದ್ರ ನಮ್ಮಪ್ಪನೇ ಮುಖ್ಯಮಂತ್ರಿ ಅನ್ನುವಷ್ಟರಲ್ಲೇ ಮಂಗಳೂರಿಗೆ ಹೋಗಿದ್ದ ಡಿಕೆಶಿ ಅಲ್ಲೇ ನೇರ ಟಾಂಗ್ ಕೊಟ್ರು. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಯತೀಂದ್ರ ಏನು ಹೇಳ್ತಾರೋ ಅದನ್ನ ಗೌರವದಿಂದ ಸ್ವೀಕಾರ ಮಾಡೋಣ ಎಂದು ಹೇಳುವ ಮೂಲಕ ಕುರ್ಚಿ ಕದನಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟರು. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋದು. ಅಂದ್ರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಅವರು 5 ವರ್ಷನೇ ಸಿಎಂ ಅಂತ ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವರೇ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀಲಿ. ನಾನು ನೋಡಿ, ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡಕ್ ಇಷ್ಟ ಇಲ್ಲ ನನಗೆ, ಯತೀಂದ್ರಾಗಿ ರಿಯಾಕ್ಟ್ ಮಾಡಕ್ಕೂ ಇಷ್ಟ ಇಲ್ಲ. ಏನ್ ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿಯವ್ರು ರಿಯಾಕ್ಟ್ ಮಾಡಬೇಕು. ಡಾಕ್ಟರ್ ಯತೀಂದ್ರ ಮಾತಿನಿಂದಾಗಿ ಕಾಂಗ್ರೆಸ್ನೊಳಗೆ ಕಂಪನ ಸೃಷ್ಟಿಯಾಗಿದೆ. ಹಾಗಿದ್ದರೂ ಮಂತ್ರಿಗಳು ಮಾತ್ರ ಇವೆಲ್ಲ ಹೈಕಮಾಂಡ್ಗೆ ಸಂಬಂಧಿಸಿರುವ ವಿಚಾರ ಎನ್ನುತ್ತಲೇ ಸಿಎಂ ಪುತ್ರನ ಮಾತನ್ನೂ ತೇಲಿಸುವ ಪ್ರಯತ್ನ ಮಾಡಿದ್ರು. ಅವಶ್ಯಕತೆ ಇದ್ದಾಗ ಮಾನ್ಯ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ನಾಯಕರಿಗೆ ಕರೆಸಿ ಮಾತನಾಡ್ತಾರೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ವೆನ್ ಟೈಮ್ ಕಮ್ಸ್ ದೇ ವಿಲ್ ಡಿಸೈಡ್. ಸೊ ಅವ್ರ ತೀರ್ಮಾನ ಇದೆ. ಸೊ ಸುಮ್ಮನೆ ಯಾರು ಏನು ಹೇಳಿದ್ರು ಮಾಧ್ಯಮದಲ್ಲಿ ಅದಕ್ಕೆ ಬೆಲೆ ಇಲ್ಲ. ಮತ್ತೆ ರಾಜ್ಯದಲ್ಲಿ ಇದು ಶುರುವಾಗಿದೆ ಸಿಎಂ ಡಿಸಿಎಂ ಅಂತ. ಶಿವಗಂಗಾ ಬಸವರಾಜ್ ಅವರು ಸಿಎಂ ಆಗಲೇಬೇಕಂತ ಕೊಟ್ಟಿರ್ತಾರಂತ ಡಿ ಕೆ ಶಿವಕುಮಾರ್. ನೋಡೋಣ, ನಕ್ಷತ್ರಗಳನ್ನ ನೋಡುವಂತ ಅದಕ್ಕೆ ಉತ್ತರ ಕೊಡ್ತಾರೆ. ಈ ಮಧ್ಯೆ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಸಿಎಂ ಆಕಾಂಕ್ಷಿ ಅನ್ನೋದನ್ನ ಕಾರ್ಯಕರ್ತರು ಪದೇ ಪದೇ ನೆನಪಿಸುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಹಿರೇಮಗಳೂರಿನಲ್ಲಿ ಪರಮೇಶ್ವರ್ ಮುಂದೆಯೇ ದಲಿತ ಸಿಎಂ ಘೋಷಣೆ ಮೊಳಗಿಸಿದ್ದಾರೆ. ಕಾರ್ಯಕರ್ತರ ಘೋಷಣೆ, ಯತೀಂದ್ರ ಮಾತಿನ ಬಗ್ಗೆ ಮಾತನಾಡಿದ ಪರಮೇಶ್ವರ್, ಎಲ್ಲವೂ ನಾವು ಅಂದ್ಕೊಂಡಂತೆ ಆಗಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದ್ರು. ಇದೆಲ್ಲ ನಾವು ಯಾರು ತೀರ್ಮಾನ ಮಾಡಿ ಸರ್, ಅದಕ್ಕೆ ಅವರು ಯತೀಂದ್ರ ಅವರು ಹೇಳಿರೋದು ಹೈಕಮಾಂಡ್ ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೆಲವರು ಬದಲಾವಣೆ ಬಯಸಿದ್ರು. ನಮಗೆ ನೋಡಿ, ಒಂದು ಸ್ಥಿರವಾದ ಆಡಳಿತವನ್ನು ಕೊಡುವಂಥ ಸರ್ಕಾರ ಬೇಕು. ಅದನ್ನು ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೇವೆ. ಈ ಗಲಾಟೆ ಸಹಜವಾಗೇ ಪ್ರತಿಪಕ್ಷಗಳ ಕೈಗೂ ಅಸ್ತ್ರವಾಗಿದೆ. ಸಿಎಂ ಡಿಸಿಎಂ ಕುರ್ಚಿ ಕದನ ಶುರುವಾಯಿತು ನೋಡಿ ಅಂತ ಅಶೋಕ್ ಅಂದ್ರೆ ಇಬ್ಬರ ಜಗಳದಲ್ಲಿ ರಾಜ್ಯ ಹಾಳಾಗ್ತಿದೆ ಎಂದರು ಛಲವಾದಿ ನಾರಾಯಣಸ್ವಾಮಿ. ಡಿಕೆ ವರ್ಸಸ್ ಸಿದ್ದರಾಮಯ್ಯ ವಾರ್ ಮತ್ತೆ ಪ್ರಾರಂಭ ಆಗಿದೆ. ಡಿಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಗೆ ಯಾರು ಇನ್ಮೇಲೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಅವರು ನಮಗೆ ಲೀಡರ್ ಅಲ್ಲ, ಯತೀಂದ್ರನೇ ನಮ್ಮ ಹೈಕಮಾಂಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಮುಗಿದೋಯ್ತು ಅಲ್ಲಿಗೆ. ನಾನು ಕೊಡೆ, ನೀನು ಬಿಡೆ, ಹಗ್ಗ ಜಗ್ಗಾಟ ನಡೆದಿದೆ. ಇದಕ್ಕೆಲ್ಲ ಕಾರಣ ಹೈಕಮಾಂಡ್. ಇವರಿಬ್ಬರನ್ನ ಎತ್ಕಟ್ಟಿ
ಇವ್ರ ಜಗಳದಲ್ಲಿ ಇಡೀ ರಾಜ್ಯ ಹಾಳಾಗ್ತಾ ಇದೆ. ಸದ್ಯಕ್ಕೆ ರಾಜ್ಯದಲ್ಲಿ ಒಂದೆಡೆ ಸರ್ಕಾರದಲ್ಲಿ ಕುರ್ಚಿ ಜಟಾಪಟಿ ಮುಂದುವರೆದಿದ್ದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜನಪರ ಚರ್ಚೆ ಆಗಿದೆ. ಲೋಕಸಭೆ ಅಧಿವೇಶನ ಬರೀ 12 ನಿಮಿಷಕ್ಕೆ ಇವತ್ತು ಕೊನೆಯಾಗಿದೆ. ಯಾವುದೇ ರೀತಿಯಂಥ ಚರ್ಚೆಗಳಿಗೆ ಅಲ್ಲಿ ಆಸ್ಪದವೂ ಕೂಡ ಸಿಗಲಿಲ್ಲ. ಪ್ರಧಾನಮಂತ್ರಿ ಮೇಲೆ ದಾಳಿಗೆ ಕಾಂಗ್ರೆಸ್ ಸಂಸದರಿಂದ ಸಂಚು ನಡೆದಿತ್ತು ಅಂತ ಹೇಳಿ ನಿನ್ನೆಷ್ಟೇ ಸ್ಪೀಕರ್ ಅವರು ಸದನದಲ್ಲೇ ಮಾಹಿತಿಯನ್ನು ಕೊಟ್ಟಿದ್ದರು. ಇದನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ದಾರೆ. ಮತ್ತೊಂದು ಕಡೆ ಪ್ರಧಾನಮಂತ್ರಿಯವರಿಗೆ ಭದ್ರತಾ ಲೋಪ ಆಗಿದ್ರೆ ಅದಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರೇ ನೇರ ಕಾರಣ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. मोहब्बत की दुकान के साइन बोर्ड लगाते हैं. कांग्रेस के शातिर दिमाग जिनका है, ऐसे युवराज ने उनको गद्दार कह दिया. अहंकार कितने 7वें आसमान पर पहुंच चुका है इनका. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ರಾಜ್ಯಸಭೆಯಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಸಿಟ್ಟು ಹೊರಹಾಕಿದ್ರು. ಮೋದಿಗೆ ಸಮಾಧಿ ಅಗೆಯಲಾಗ್ತಿದೆ ಅಂತಾರೆ. ಕ್ರೂರ ದ್ವೇಷ ಮನಸ್ಸಿನ ಕಾಂಗ್ರೆಸ್ ಯುವರಾಜ ಸಂಸದರೊಬ್ಬರು ದೇಶದ್ರೋಹಿ ಅಂತ ಪ್ರಧಾನಿ ಕರೆದ್ರು. ಯುವರಾಜನ ದುರಹಂಕಾರ ಉತ್ತುಂಗದಲ್ಲಿದೆ ಅಂತ ನೇರವಾಗಿ ವಾಗ್ದಾಳಿ ಮಾಡಿದ್ರು. ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಭಾಷಣದ ವೇಳೆ ಕಾಂಗ್ರೆಸ್ ಸದಸ್ಯರು ದಾಳಿಗೆ ಪ್ರಯತ್ನಿಸಿದ್ರು ಅಂತ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ರು. ಹೀಗಾಗಿ ಲೋಕಸಭೆ ಬಿಟ್ಟು ರಾಜ್ಯಸಭೆಗಷ್ಟೇ ಪ್ರಧಾನಿಯವರ ಭಾಷಣ ಸೀಮಿತವಾಗಿತ್ತು. ಇದನ್ನೇ ಅಸ್ತ್ರ ಮಾಡಿಕೊಂಡು ಇವತ್ತು ಲೋಕಸಭೆ ಅಧಿವೇಶನ ಶುರುವಾಗ್ತಿದ್ದಂತೆ ಕಾಂಗ್ರೆಸ್ ಸದಸ್ಯರು ಪಾಂಪ್ಲೆಟ್ ಬಂಟಿಂಗ್ಸ್ ಹಿಡಿದು ಪ್ರತಿಭಟನೆ ಶುರು ಮಾಡಿದ್ರು. ಸದನದ ಸಮಯ ಬರ್ಬಾದ್ ಮಾಡಿದ್ದೀರಾ ಅಂತ ಸ್ಪೀಕರ್ ಓಂ ಬಿರ್ಲಾ ಅವರು ಹೇಳ್ತಿದ್ದಂತೆ ಮೋದಿ ಸರ್ಕಾರ ಡೌನ್ ಡೌನ್ ಅಂತ ಕೂಗಾಡಿದ್ರು. अभी तक 19 घंटे 13 मिनट सदन का समय बर्बाद हुआ है. 140 करोड़ जनता की अपेक्षा रहती है सदन चले, चर्चा हो, संवाद हो, लेकिन आप सभागृह की मर्यादाओं को समाप्त कर रहे हैं. ಬರೀ 12 ನಿಮಿಷಕ್ಕಷ್ಟೇ ಸೀಮಿತವಾದ ಲೋಕಸಭೆ ಅಧಿವೇಶನ ನಾಳೆಗೆ ಮುಂದೂಡಿದ್ರು. ಕಲಾಪ ಮುಂದೂಡಿಕೆ ಆಗ್ತಿದ್ದಂತೆ ಸಂಸತ್ ಕಟ್ಟಡದ ಮೆಟ್ಟಿಲುಗಳ ಮೇಲೆ ಕಾಂಗ್ರೆಸ್ನವರು ಪ್ರಧಾನಮಂತ್ರಿ ಮತ್ತು ಅಮೆರಿಕ ಅಧ್ಯಕ್ಷರ ಬ್ಯಾನರ್ ಹಿಡಿದು ಪ್ರತಿಭಟನೆ ಮಾಡಿದ್ರು. ಇನ್ನು ನಿನ್ನೆ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ ಬಗ್ಗೆ ರಾಹುಲ್ ಗಾಂಧಿ ಅವರು ಏನೂ ಉತ್ತರ ಕೊಡಲಿಲ್ಲ. ಮೋದಿಜಿ ನಿಮಗೆ ಸರಿ ಅನಿಸಿದ್ದನ್ನ ಮಾಡಿ ಅಂತ ಹೇಳಿ ಸುಮ್ಮನಾದ್ರು. ಇನ್ನೊಂದು ಕಡೆ ಕಾಂಗ್ರೆಸ್ ಅಧ್ಯಕ್ಷ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ ಕಾಂಗ್ರೆಸ್ನವರನ್ನ ಬೈಯೋದು ಬಿಟ್ರೆ ಇನ್ನೇನು ಮಾಡಿಲ್ಲ ಪ್ರಧಾನಮಂತ್ರಿಗಳು ಅಂತ ಹೇಳಿಕೆ ಕೊಟ್ರು. प्रधानमंत्री के भाषण को रिएक्ट करने की जरूरत नहीं है. 97 मिनट्स के भाषण में वो कोई ऐसा बात नहीं कही. और दूसरे इस 10 साल में इन्होंने क्या किया? कांग्रेस को गालियां देने के सिवाय. ಸಂಸತ್ನಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಚಿವ ಪ್ರಿಯಾಂಕ ಖರ್ಗೆ, ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ನವರು ದಾಳಿ ಮಾಡ್ತಾರೆ ಅಂತ ಹೇಳಿದ ಲೋಕಸಭೆ ಸ್ಪೀಕರ್ಗೆ ಪದ್ಮ ವಿದೂಷಕ ಅವಾರ್ಡ್ ಕೊಡಬೇಕು ಅಂತ ಪ್ರಿಯಾಂಕ ಖರ್ಗೆ ಹೇಳಿದ್ರು. ಪ್ರಧಾನಮಂತ್ರಿಯವರನ್ನ ಪುಕ್ಕಲು ಎಂದ ಹರಿಪ್ರಸಾದ್ ಮೋದಿಯವರಿಗೆ ಭದ್ರತೆ ಸಮಸ್ಯೆ ಆಗಿದ್ರೆ ಅದಕ್ಕೆ ಅಮಿತ್ ಶಾ ಕಾರಣ, ಅವರು ಮೊದಲು ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ರು. ನನ್ನ ಪ್ರಕಾರ ಲೋಕಸಭೆಯ ಸ್ಪೀಕರ್ ಅವರಿಗೆ ಪದ್ಮ ವಿದೂಷಕ ಅವಾರ್ಡ್ ಕೊಡಬೇಕು. ಹೋಮ್ ಮಿನಿಸ್ಟರ್ ಹತ್ರ ಇರಲಾರ್ದಂತ ಇಂಟೆಲಿಜೆನ್ಸ್ ಸ್ಪೀಕರ್ ಹತ್ರ ಇದೆ. ಮತ್ತೆ ಸದನದಲ್ಲಿ ಪ್ರಧಾನಮಂತ್ರಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾ ಇದ್ರೆ ಯಾರಾದ್ರೂ ನಂಬ್ತಾರ ಇವ್ರೆ? ಈ ದೇಶದ ಪ್ರಧಾನಮಂತ್ರಿ ಇಷ್ಟೊಂದು ಪುಕ್ಕಲು ಪ್ರಧಾನಮಂತ್ರಿ ಯಾರು ಸಹ ನೋಡಿರಲಿಲ್ಲ. ಭದ್ರತಾ ಲೋಪ ಕಾಣೋದಿದ್ರೆ ಅವರು ಪಾರ್ಲಿಮೆಂಟ್ ಸದನ ಒಳಗಡೆ ಬರಕ್ಕೆ ಆಗ್ತಾ ಇರಲಿಲ್ಲ. ಏನು ಸ್ಪೀಕರ್ ಸಾಹೇಬ್ ಹೇಳಿದ್ದಾರೆ ಅದು ಅಮಿತ್ ಶಾ ಅವರ ವೈಫಲ್ಯತೆಯನ್ನ ಹೇಳಿದ್ದಾರೆ. ಆದ್ರಿಂದ ಅಮಿತ್ ಶಾ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ಒಟ್ಟಾರೆ ಹೇಳೋದಾದ್ರೆ ಫೆಬ್ರವರಿ 13ಕ್ಕೆ ಸಂಸತ್ ಕಲಾಪ ಮುಗಿಯಲಿದೆ. ಇದರ ಮಧ್ಯೆ ಕೇಂದ್ರ ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ದಿನಕ್ಕೊಂದು ವಿಷಯದಲ್ಲಿ ಗದ್ದಲಗಳಾಗ್ತಿದೆ. ಇದರಿಂದ ಜನರ ವಿಚಾರಗಳನ್ನ ಚರ್ಚೆ ಮಾಡದೆ ಲೋಕಸಭೆ ಕಲಾಪದ ಸಮಯ ವ್ಯರ್ಥವಾಗ್ತಿದೆ ಅನ್ನೋದೇ ಬೇಸರದ ಸಂಗತಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಅಂಡರ್ 19 ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತದ ಹುಡುಗರು ಮತ್ತೆ ವಿಜಯದ ಪತಾಕೆಯನ್ನು ಹಾರಿಸಿದ್ದಾರೆ. ಸೂರ್ಯವಂಶಿ ಅದ್ಭುತ ಬ್ಯಾಟಿಂಗ್, ಅಂಬರೀಶ್, ಕನಿಷ್ಕ ಚೌಹಾಣ್ ಅದ್ಭುತ ಬೌಲಿಂಗ್ಗೆ ಆಂಗ್ಲ ಪಡೆ ಧೂಳಿಪಟವಾಗಿದೆ. ಫೈನಲ್ ಪಂದ್ಯದಲ್ಲಿ 100 ರನ್ಗಳ ಅಂತರ ಭರ್ಜರಿ ಗೆಲುವನ್ನು ಸಾಧಿಸಿರುವ ಟೀನೇಜರ್ ಹುಡುಗರು ಭಾರತಕ್ಕೆ 6ನೇ ಬಾರಿ ವಿಶ್ವಕಪ್ ತರ್ತಾ ಇದ್ದಾರೆ. ಭಾರತೀಯ ಕ್ರಿಕೆಟ್ ತಂಡ ಮತ್ತೊಂದು ಕ್ರಿಕೆಟ್ ವಿಶ್ವಕಪ್ ಮುಡಿಗೇರಿಸಿಕೊಂಡಿದೆ. 19 ವರ್ಷದೊಳಗಿನ ಪುರುಷರ ವಿಶ್ವಕಪ್ ಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭರ್ಜರಿ ಆಟ ಪ್ರದರ್ಶಿಸಿದ ಬ್ಲೂ ಬಾಯ್ಸ್ ಅಂಡರ್ 19 ವಿಶ್ವಕಪ್ ಅನ್ನ ಮತ್ತೆ ಎತ್ತಿ ಹಿಡಿದಿದೆ. ಅದರಲ್ಲೂ 14 ವರ್ಷದ ವೈಭವ್ ಸೂರ್ಯವಂಶಿಯ ವಿಸ್ಫೋಟಕ ಆಟದಿಂದ ಭಾರತಕ್ಕೆ ಅಂಡರ್ 19 ತಂಡ 6ನೇ ಸಲ ವಿಶ್ವಕಪ್ ಗೆದ್ದುಕೊಟ್ಟಿದೆ. ಅಂಡರ್ 19 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಎದುರು ಮೊದಲು ಬ್ಯಾಟಿಂಗ್ಗೆ ಇಳಿದ ಟೀಂ ಇಂಡಿಯಾಗೆ ಆರಂಭದಲ್ಲೇ ಆಘಾತ ಎದುರಾಯಿತು. ಓಪನರ್ ದಾಂಡಿಗ ಆರನ್ ಜಾರ್ಜ್ ಬರೀ 9 ರನ್ಗೆ ಔಟ್ ಆದ್ರು. ಆಗ ಕ್ರೀಸ್ನಲ್ಲಿದ್ದ ಸೂರ್ಯವಂಶಿಗೆ ಸಾಥ್ ಕೊಟ್ಟಿದ್ದು ಕ್ಯಾಪ್ಟನ್ ಆಯುಷ್ ಜೊತೆ ನಿಂತ ಸೂರ್ಯವಂಶಿ ಬರೀ 80 ಬಾಲ್ನಲ್ಲಿ ಬಾರಿಸಿದ್ದು ಬರೋಬ್ಬರಿ 175 ರನ್ಗಳನ್ನ. ಇವತ್ತು ವೈಭವ್ ಸೂರ್ಯವಂಶಿ ಒಟ್ಟು 80 ಎಸೆತಗಳನ್ನ ಎದುರಿಸಿ ಒಟ್ಟು 175 ರನ್ಗಳನ್ನ ಕಲೆ ಹಾಕಿದ್ರು. ಇದರಲ್ಲಿ 15 ಸಿಕ್ಸರ್ಗಳು, 15 ಬೌಂಡರಿಗಳು ಸೇರಿತ್ತು. ಒಟ್ಟಾರೆ ಸೂರ್ಯವಂಶಿಯ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ 219ಕ್ಕೆ ಹೋಗಿತ್ತು. ಸೂರ್ಯವಂಶಿ ಸಿಡಿಸಿದ ಒಂದೊಂದು ಬೌಂಡರಿ ಸಿಕ್ಸರ್ಗೂ ಜಿಂಬಾಬ್ವೆಯ ಹರಾರೆ ಮೈದಾನದಲ್ಲಿದ್ದ ಪ್ರೇಕ್ಷಕರು ಮೂಕ ವಿಸ್ಮಿತರಾದರು. 14 ವರ್ಷದ ಹುಡುಗನ ಅತ್ಯಮೋಘ ಬ್ಯಾಟಿಂಗ್ ನೋಡಿ ದಂಗಾಗಿ ಹೋದ್ರು. ಸೂರ್ಯವಂಶಿ ಬ್ಲಾಸ್ಟಿಂಗ್ ಬ್ಯಾಟಿಂಗ್ನಿಂದ ಕೇವಲ 21.4 ಓವರ್ಗಳಲ್ಲೇ ಭಾರತದ ರನ್ 200ರ ಗಡಿ ದಾಟಿತ್ತು. 25 ಓವರ್ ಆಗುವಷ್ಟರಲ್ಲಿ ಬರೋಬ್ಬರಿ 250 ರನ್ ಕಲೆ ಹಾಕಿದ್ರು. ಸೂರ್ಯವಂಶಿಯ ಹೊಡೆತಕ್ಕೆ 2 ಸಲ ಬಾಲ್ಗಳೇ ಕಳೆದು ಹೋದ್ವು. ಅಷ್ಟು ಅದ್ಭುತ ಲಯದಲ್ಲಿದ್ದ ವೈಭವ್ ಇನ್ನೇನು 200 ರನ್ ಹೊಡೆದೇ ಬಿಡ್ತಾರೆ ಅಂದ್ಕೊಂಡಿದ್ರು. ಆದರೆ ಇಂಗ್ಲೆಂಡ್ ಬೌಲರ್ ಲಮ್ಸ್ಡನ್ ಎಸೆದ 26ನೇ ಓವರ್ನ 3ನೇ ಎಸೆತದಲ್ಲಿ ಎಡವಿ ರಿಟರ್ನ್ ಕ್ಯಾಚ್ ನೀಡಿ ಔಟ್ ಆದ್ರು. ಆದರೂ ಸೂರ್ಯವಂಶಿ ಹೊಸ ವಿಶ್ವ ದಾಖಲೆಗಳನ್ನ ಮುಡಿಗೇರಿಸಿಕೊಂಡ್ರು. ವಿಶ್ವಕಪ್ ಫೈನಲ್ನಲ್ಲಿ 175 ರನ್ ಚೆಚ್ಚಿದ ಮೊದಲ ಆಟಗಾರ. ವಿಶ್ವಕಪ್ನಲ್ಲಿ 30 ಸಿಕ್ಸರ್, 41 ಬೌಂಡರಿ ಸಿಡಿಸಿದ ಮೊದಲ ಆಟಗಾರ. ಅಂಡರ್ 19 ವಿಶ್ವಕಪ್ನಲ್ಲಿ 55 ಬಾಲ್ಗೆ ಶತಕ ಸಿಡಿಸಿದ 2ನೇ ಆಟಗಾರ. ಏಕದಿನ ಕ್ರಿಕೆಟ್ನಲ್ಲಿ ಅತಿವೇಗದ ಶತಕ ಸಿಡಿಸಿದ 5ನೇ ಆಟಗಾರ. ಹೇಳ್ತಾ ಹೋದ್ರೆ ಸೂರ್ಯವಂಶಿಯ ದಾಖಲೆ ಬರೆಯಲು ಪುಸ್ತಕನೇ ಸಾಲಲ್ಲ. ಇದಿಷ್ಟು ಸೂರ್ಯವಂಶಿ ದಾಖಲೆಗಳಾದ್ರೆ, ಸೂರ್ಯವಂಶಿ ಔಟ್ ಆದ್ಮೇಲೆ ಬಂದ ಅಂಡರ್ 19 ಟೀಂ ಇಂಡಿಯಾ ಆಟಗಾರರು ಕೂಡ ತಾಳ್ಮೆಯ ಆಟ ಆಡಿದ್ರು. ಹೀಗಾಗಿ ಭಾರತ ತಂಡ ನಿಗದಿತ 50 ಓವರ್ಗೆ ಬರೋಬ್ಬರಿ 411 ರನ್ ಪೇರಿಸಿ ಇಂಗ್ಲೆಂಡ್ಗೆ 412 ರನ್ಗಳ ಬೃಹತ್ ಮೊತ್ತದ ಗುರಿ ನೀಡಿತು. ಟೀಂ ಇಂಡಿಯಾದ ಟೀನೇಜ್ ಬೌಲರ್ಗಳ ಎದುರು ಇಂಗ್ಲೆಂಡ್ ಕೂಡ ಸಾಕಷ್ಟು ಹೋರಾಟದ ರನ್ ಕಲೆ ಹಾಕ್ತು. ಆದರೆ ಕೊನೆಗೆ ವಿಶ್ವಕಪ್ ಫೈನಲ್ನಲ್ಲಿ ಭಾರತದ ಎದುರು ಆಲ್ಔಟ್ ಆಗಿ ಸೋಲನ್ನ ಒಪ್ಪಿಕೊಳ್ಳಬೇಕಾಯಿತು. ಭಾರತಕ್ಕೆ ಮತ್ತೊಂದು ವಿಶ್ವಕಪ್ ಒಲಿದು ಬಂತು. ಹಾಗೆ ನೋಡಿದ್ರೆ ಅಂಡರ್ 19 ವಿಶ್ವಕಪ್ನಲ್ಲಿ ಭಾರತಕ್ಕೆ ಬಂದಿರೋದು ಇದು 6ನೇ ವಿಶ್ವಕಪ್. ಅಂಡರ್ 19 ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾ ಟೀನೇಜ್ ಹುಡುಗರಿಗೆ ಗಣ್ಯರಿಂದ ಭರ್ಜರಿ ಶುಭಾಶಯಗಳ ಸುರಿಮಳೆ ಹರಿದು ಬರ್ತಿದೆ. ಟೀಂ ಇಂಡಿಯಾ ಅಭಿಮಾನಿಗಳು ಸಂಭ್ರಮ ಆಚರಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.